ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಪುಟ್ಟ ಮಿನಿ ವ್ಲಾಗ್ಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇದು 2025ನ ಕೊನೆ ವ್ಲಾಗ್. ಹಾಗೇನೆ ಈ ವ್ಲಾಗ್ನ ನಾನು January 1st 2026 ಅಪ್ಲೋಡ್ ಮಾಡೋದ್ರಿಂದ ವರ್ಷದ ಮೊದಲನೇ ವ್ಲಾಗ್ ಅಂತಾನೆ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ ನಾನು. ಲಾಸ್ಟ್ ಇಯರ್ ನ್ಯೂ ಇಯರ್ ನಿಮ್ ಜೊತೆನೆ ಶುರು ಆಗಿದ್ದು, ಹಾಗೆ ಈ ವರ್ಷದ ಜರ್ನಿ ಕೂಡ ನಿಮ್ ಜೊತೆನೆ ಶುರು ಆಗ್ತಾ ಇದೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಇದೆ. ಇನ್ನು ಮಾರ್ನಿಂಗ್ ಆ್ಯಸ್ ಯೂಶಲ್ ನನ್ನ ರೊಟೀನನ್ನು ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಸಾಹೇಬ್ರ ಜೊತೆ ಒಂದು ಕಾಮಿಡಿ ರೀಲ್ಸ್ ಮಾಡೋಣ ಅಂತ ಹೇಳಿ ಕೂತಿದ್ದೆ. ಕಾಡಿಸಿ ಕೊನೆಯಲ್ಲಿ ಫೈನಲ್ ಆಗಿ ಒಂದು ಟೇಕ್ ತೊಗೊಂಡು ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಸಂಜೆಯಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಟೌನ್ ಒಳಗಡೆ ಕೆಲಸ ಇತ್ತು ಅಂತ ನಮ್ಮ ಸಾಹೇಬ್ರನ್ನ ಕಾಡಿಬೇಡಿ ಟೌನ್ ಒಳಗಡೆ ಕರ್ಕೊಂಡು ಹೋಗಿದ್ದಾಯಿತು. ಆದರೆ ನಾನೊಂದು ಕೆಲಸಕ್ಕೆ ಅಂತ ಹೇಳಿ ಕರ್ಕೊಂಡು ಹೋದ್ರೆ ನಮ್ಮ ಸಾಹೇಬ್ರು ನನಗೆ ಆ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದ ಸ್ಪೀಡಲ್ಲೇ ಮತ್ತೆ ಮನೆ ಕಡೆ ಕರ್ಕೊಂಬಂದು ಬಿಟ್ರು. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವೇನೇನೆಲ್ಲ ವಿಶ್ ಮಾಡ್ತೀರಾ ಅದೆಲ್ಲದೂ ಕೂಡ ಈಡೇರಲಿ ಅಂತ ನಾನು ಕೂಡ ಬಯಸ್ತೀನಿ. ಬನ್ನಿ, ಇದೇ ಖುಷಿಲಿ ನ್ಯೂ ಇಯರ್ ದಿನ ಒಂದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಥರ ಸ್ವೀಟ್ ರೆಸಿಪಿನ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಒಂದು ಮಿಲ್ಕ್ ಪೌಡರು, ಹಾಗೆಯೇ ಶುಗರ್ ಪೌಡರು. ಪ್ರೋಸೆಸ್ ಕೂಡ ತುಂಬಾ ಸಿಂಪಲ್ಲು. ನೀವು ಒಂದು ನಾನ್ ಸ್ಟಿಕ್ ತವ ಇದ್ದರೆ ಅದನ್ನು ತೊಗೊಂಡು ಅದನ್ನು ಯೂಸ್ ಮಾಡಿ. ನನ್ನ ಹತ್ರ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಾಣಲಿನೇ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ಸ್ವಲ್ಪ ಹಾಲನ್ನ ಕಾಯಿಸ್ಕೋಬೇಕು. ಅದಾದಮೇಲೆ ನಿಮ್ಮ ಸ್ವೀಟ್ನೆಸ್ಸಿಗೆ ತಕ್ಕಂತೆ ಶುಗರ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡು ಕೈ ಬಿಡ್ದಂಗೆ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಅದೊಂದು ಥಿಕ್ನೆಸ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆವಾಗ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತಣ್ಣಗಾಗೋ ತನಕ ಬಿಟ್ಟು ಅದಾದಮೇಲೆ ಮತ್ತೆ ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿದ್ಕೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಇದನ್ನು ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಸ್ವೀಟು ರೆಡಿಯಾಗಿ ಹೋಗುತ್ತೆ. ನ್ಯೂ ಇಯರ್ ದಿನ ಈ ಸ್ವೀಟ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಬಾಯಿನ ಸಿಹಿ ಮಾಡ್ಕೊಳ್ಳಿ. ಹಾಗೆ ಸ್ವೀಟ್ ರೀತಿಯಾಗಿ ನಿಮ್ಮ ಜೀವನ ಕೂಡ ಸುಖಕರವಾಗಿರಲಿ ಅಂತ ಹಾರೈಸ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.